ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ AC ಕರೆಂಟ್ ಮತ್ತು AC ಸರ್ಕ್ಯೂಟ್ಸಲ್ಲಿ ಇದು ಎರಡನೇ ವಿಡಿಯೋ. ಹಿಂದಿನ ವಿಡಿಯೋದಲ್ಲಿ ಅಂದರೆ ಫಸ್ಟ್ ಪಾರ್ಟಲ್ಲಿ AC ಕರೆಂಟ್, AC ವೋಲ್ಟೇಜ್ ಮತ್ತು ಅದರ ಬೇಸಿಕ್ ಪ್ಯಾರಾಮೀಟರ್ಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಲ್ಟೇಜಸ್ ಆ್ಯಂಡ್ ಕರೆಂಟ್ಸ್, ಫೇಸರ್ ಡಯಾಗ್ರಾಮ್, ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಜೊತೆಗೆ AC ಟ್ರಾನ್ಸ್ಮಿಷನ್ ಯಾಕೆ ಇಂಪಾರ್ಟೆಂಟು, ACಯನ್ನೇ ನಾವು ಹೆಚ್ಚಿಗೆ ಯಾಕೆ ಬಳಸ್ತೀವಿ ಅಂತ ಕೂಡ ಹೇಳಿದ್ದೀನಿ. ಬನ್ನಿ ಇವಾಗ AC ಸರ್ಕ್ಯೂಟ್ಸ್ ಕಡೆ ಹೋಗೋಣ. ಮೊದಲನೇದಾಗಿ AC ಸರ್ಕ್ಯೂಟ್ ಕಂಟೈನಿಂಗ್ ರೆಸಿಸ್ಟರ್. ನೋಡಿ, ನಾನು 3 ಸರ್ಕ್ಯೂಟ್ಸನ್ನು ಡಿಸ್ಕಸ್ ಮಾಡಿ ಆ 3ಅನ್ನು ಕನ್ಸಾಲಿಡೇಟ್ ಮಾಡಿ 4ನೇ ಸರ್ಕ್ಯೂಟನ್ನು ಡಿಸ್ಕಸ್ ಮಾಡ್ತೀನಿ. ಅಂದರೆ ಒಟ್ಟು 4 ಸರ್ಕ್ಯೂಟ್ಸನ್ನು ಡಿಸ್ಕಸ್ ಮಾಡ್ತೀವಿ. ರೆಸಿಸ್ಟರ್ ಸರ್ಕ್ಯೂಟ್, ಇಂಡಕ್ಟರ್ ಸರ್ಕ್ಯೂಟ್, ಕೆಪಾಸಿಟರ್ ಸರ್ಕ್ಯೂಟ್ ಮತ್ತು ಈ 3 ಸೇರಿ LCR ಸರ್ಕ್ಯೂಟ್. ಆಯಿತಾ? ಈ ಆಲ್ಮೋಸ್ಟ್ ಎಲ್ಲ ಸರ್ಕ್ಯೂಟ್ಸಲ್ಲೂ ನಾವು ಮೇಯ್ನಾಗಿ ಕರೆಂಟ್ಗೆ ಒಂದು ಇಕ್ವೇಷನನ್ನು ಬರೀತೀವಿ, ಆಮೇಲೆ ಪವರ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಕರೆಂಟ್ ಮತ್ತು ವೋಲ್ಟೇಜ್ ಯಾವ ಥರ ವೇರಿ ಆಗ್ತವೆ, ಅವೇನು ಜೊತೆಯಾಗೆ ಹೋಗ್ತವ ಅಥವಾ ಹಿಂದೆ ಮುಂದೆ ಹೋಗ್ತವ ಅಷ್ಟನ್ನು ಡಿಸ್ಕಸ್ ಮಾಡ್ತೀವಿ. ಓಕೆ, ಬನ್ನಿ ಇವಾಗ ಫಸ್ಟು ರೆಸಿಸ್ಟರ್ ಸರ್ಕ್ಯೂಟನ್ನು ನೋಡೋಣ. ನಿಮಗೆ ಗೊತ್ತಿದೆ ರೆಸಿಸ್ಟರನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಆಮೇಲೆ AC ಪವರ್ ಸಪ್ಲೈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಗೊತ್ತು ನಿಮಗೆ. ಸೊ ಇದು ಒಂದು AC ಸರ್ಕ್ಯೂಟ್ containing resistor. Let R be the resistance value and EMF, applied EMF is Vm sin omega t. ಅರ್ಥ ಆಯ್ತಾ? ಸೊ ಇದು ಅಪ್ಲೈಡ್ EMF, ಇದು ರೆಸಿಸ್ಟರ್. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅದು AC ಕರೆಂಟ್ ಆದರೂ ಆಗಲಿ, DC ಕರೆಂಟ್ ಆದರೂ ಆಗಲಿ, ಅದು AC ಸರ್ಕ್ಯೂಟ್ ಆಗಲಿ ಅಥವಾ DC ಸರ್ಕ್ಯೂಟ್ ಆಗಲಿ, ಓಮ್ಸ್ ಲಾ ಅಪ್ಲೈ ಆಗುತ್ತೆ ಮತ್ತು ಕಿರ್ಚಾಫ್ ಲಾಗಳು ಕೂಡ ಅಪ್ಲೈ ಆಗ್ತವೆ. ಸೊ ಹಾಗಾಗಿ ನಾನು ಇಲ್ಲಿ ಓಮ್ಸ್ ಲಾನ ಬಳಸ್ತೀನಿ. ಅಂದರೆ ಈಗ ಸರ್ಕ್ಯೂಟಲ್ಲಿ ಕರೆಂಟ್, ಆ್ಯಕ್ಚುಲಿ ನಾನು ಹಿಂಗೆ ಆರೋ ಮಾರ್ಕ್ ತೋರಿಸ್ಬಾರ್ದು. ಹಿಂಗೆ ತೋರಿಸಿದ್ರೆ ಏನಾಗುತ್ತೆ ಗೊತ್ತಾ, ಕರೆಂಟ್ ಹಿಂಗೇ ಹರಿತಾ ಇದೆ ಅಂತ ಆಗುತ್ತೆ. ಆದರೆ ಹಿಂಗೂ ಹೋಗುತ್ತೆ, ಇದು ತಪ್ಪು, ಇದು ತೋರಿಸ್ಬಾರ್ದು. ಸದ್ಯಕ್ಕೆ ಕ್ಲಾರಿಟಿ ಅಂದರೆ ಅರ್ಥ ಮಾಡ್ಕೊಳ್ಲಿಕ್ಕೆ ನಾನು ಒಂದಷ್ಟು ಬರ್ದಿದ್ದೀನಿ ಅಷ್ಟೇ. ಓಕೆ, ನೌ ದಟ್ ಕರೆಂಟ್ I is equal to EMF divided by R, ಓಮ್ಸ್ ಲಾ V/R, ಹೌದಲ್ವಾ? ದಟ್ ಈಸ್ EMF is Vm sin omega t divided by R. ಇದನ್ನು ನಾನು I is equal to Vm divided by R ನ ಸಪ್ರೇಟ್ ಬರ್ಕೊಂಡು sin omega t ಬರೆದ್ಬಿಡ್ತೀನಿ. ಗಮನಿಸಿ, Vm ಅಂದರೆ ಪೀಕ್ ವೋಲ್ಟೇಜ್, R is resistance, both are constants. Therefore I write this as Im into sin omega t, where Im stands for Vm divided by R, called peak current. So peak voltage divided by resistance is called peak current or current amplitude. ಮಕ್ಕಳೇ, ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ, ಇದನ್ನು ಈಕ್ವೇಷನ್ 2 ಅಂತ ಕರೆಯೋಣ. ಲುಕ್ ಅಟ್ ಈಕ್ವೇಷನ್ 1 and 2 ಎರಡನ್ನು ಸುಮ್ಮನೆ ಗಮನಿಸಿ. ಎರಡರಲ್ಲೂ ಸೈನ್ ಇದೆ, ಸೈನ್ ಒಮೆಗಾ ಟಿ ಅಷ್ಟೇ ಇದೆ. ಅಂದರೆ ಇಫ್ ಯು ಪ್ಲಾಟ್ E ವರ್ಸಸ್, ಈಗ ಇದನ್ನು ಬೇಕಾದ್ರೆ ನಾನು V ಅಂತ ಸ್ವಿಚ್ ಓವರ್ ಆಗಿಬಿಡ್ತೀನಿ. ಇನ್ನು ಮುಂದೆ ನಾನು ಇದನ್ನು V ಅಂತಂದೇ ಬರೀತೀನಿ. ಆಯಿತಾ? ಗ್ರಾಫಲ್ಲಿ ಬರೆದ್ಬಿಡ್ತೀನಿ. ಇಫ್ ಯು ಪ್ಲಾಟ್ V ವರ್ಸಸ್ T ಆರ್ V ವರ್ಸಸ್ ಒಮೆಗಾ ಟಿ, I ವರ್ಸಸ್ ಒಮೆಗಾ ಟಿ, ದಿ ಗ್ರಾಫ್ ಲುಕ್ಸ್ ಲೈಕ್ ಸೇಮ್. ದಟ್ ಮೀನ್ಸ್, ಓಕೆ, ಇಲ್ಲಿ ಬರೆದು ಬಿಡ್ತೀನಿ, ವೇವ್ ಡಯಾಗ್ರಾಮ್ ಅಂತ ಕರೆಯೋಣ. ಫಸ್ಟಿಗೆ ನಾನು ವೋಲ್ಟೇಜನ್ನು ಬರೀತೀನಿ, ಆಮೇಲೆ ಒಮೆಗಾ ಟಿ ಬರೀತೀನಿ. ಇನ್ಕ್ರೀಸ್, ಮ್ಯಾಕ್ಸಿಮಮ್, ಡಿಕ್ರೀಸ್, ನೆಗೆಟಿವ್ ಆ್ಯಂಡ್ ದೆನ್ ಇನ್ಕ್ರೀಸ್. ಇದು ಒಂದು AC ಸೈಕಲ್ ಸಾಕು, ಒಂದು ಸೈಕಲ್ ಸಾಕು. ಆಯಿತಾ? ಈಗ ಕರೆಂಟನ್ನು ಬರೀತೀನಿ. ನನ್ನ ಡಿಸ್ಕಷನಲ್ಲಿ ಕರೆಂಟನ್ನು ಬರೀ ಡಾಟೆಡ್ ಲೈನಲ್ಲೇ ತೋರಿಸ್ತೀನಿ ಮಕ್ಕಳೇ. ಕರೆಂಟ್ ನೋಡಿ, ಸೈನ್ ಆಗಿರೋದ್ರಿಂದ ಅದು ಕೂಡ ಇದೇ ಥರ ವೇರಿ ಆಗಬೇಕು. ಆಯಿತಾ? ಹಿಂಗೆ ಬರುತ್ತೆ. ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೇ ನಾಟ್ ಬಿ ಸೇಮ್. ಯಾಕೆ ಅಂತಂದರೆ ಡಿವೈಡೆಡ್ ಬೈ R. ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ 10 ಇದೆ ಅಂದ್ಕೊಳ್ಳಿ, ರೆಸಿಸ್ಟೆನ್ಸ್ 2 ಇದೆ ಅಂದ್ಕೊಳ್ಳಿ, ಅವಾಗ 10/2 5, ಅಂದರೆ I ಮ್ಯಾಕ್ಸಿಮಮ್ ಇಸ್ 5 ಅಂತ. ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ಲ ಮುಖ್ಯ, ಹೆಂಗೆ ವೇರಿ ಆಗ್ತಾ ಇದೆ ಅನ್ನೋದು ಮುಖ್ಯ. ನೋಡಿ, ವೋಲ್ಟೇಜ್ ಮ್ಯಾಕ್ಸಿಮಮ್ ಆದಾಗ ಕರೆಂಟು ಮ್ಯಾಕ್ಸಿಮಮ್ಮೇ. ಸೊ ದಿಸ್ ಡಾಟೆಡ್ ಲೈನ್ ಈಸ್ ಕರೆಂಟ್, ಸಾಲಿಡ್ ಲೈನ್ ಈಸ್ ವೋಲ್ಟೇಜ್. When voltage is 0, current is also 0.
when voltage is negative, current is also negative. This type of variation is known as in phase variation. ಇದನ್ನ in phase ಅಂದ್ರೆ ವೋಲ್ಟೇಜ್ ಮತ್ತು ಕರೆಂಟ್ ಜೊತೆಯಾಗಿ ಹೆಜ್ಜೆ ಹಾಕ್ಕೊಂಡು ಹೋಗ್ತವೆ. ಇದನ್ನೇ ನಾನು ವೆಕ್ಟರ್ ಫಾರಮಲ್ಲಿ ಅಂದರೆ ಅವಾಗಲೇ ಹೇಳಿದ್ದೀನಲ್ಲ ಫೇಸರ್ ಫಾರಮಲ್ಲಿ ಬರೆಯೋದಾದರೆ ಈ ಥರ ಒಂದು ಕೋಆರ್ಡಿನೇಟ್ ಸಿಸ್ಟಮನ್ನು ತಗೊಳ್ಳೋಣ. ವೋಲ್ಟೇಜ್ ಮತ್ತು ಕರೆಂಟ್ ಎರಡನ್ನು ಒಂದೇ ದಿಕ್ಕಿನಲ್ಲಿ ಬರೆದು ಬಿಟ್ರೆ ಅದು ಫೇಸರ್ ಡಯಾಗ್ರಾಮ್ ಆಗುತ್ತೆ. ವೋಲ್ಟೇಜ್ ಆ್ಯಂಡ್ ಕರೆಂಟ್, ವೋಲ್ಟೇಜ್ ಮತ್ತು ಕರೆಂಟ್ ಎರಡೂ ಸೈಮಲ್ಟೇನಿಯಸ್ಲಿ ಹಿಂಗೇ ಬರಿಬೇಕಂತ ಏನಿಲ್ಲ, ನೀವು ಹಿಂಗೆ ಬರೆದ್ರೂ ಆಯಿತು ಕರೆಂಟ್ ಮತ್ತು ಅದೇ ದಿಕ್ಕಿನಲ್ಲಿ ವೋಲ್ಟೇಜ್. ಸೊ ದಿಸ್ ಈಸ್ ದ ಫೇಸರ್ ಡಯಾಗ್ರಾಮ್. ಸೊ ಇಲ್ಲಿ ಕೇಳ್ಬೋದು, ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ರೆಸಿಸ್ಟರ್ connected to AC source, represent the variations in wave diagram and phasor diagram. Okay, ಇದರ ಜೊತೆಗೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆರ್ ಎಮ್ ಎಸ್ ಕರೆಂಟ್, ಇದು ಮುಖ್ಯವಾದಂಥ ಡಿರೈವೇಷನ್ನೇ. ಸೊ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆರ್ ಎಮ್ ಎಸ್ ಕರೆಂಟ್. ಸೊ ಇದು ಇಲ್ಲಿಗೆ ಅರ್ಥ ಆಗಿದೆಯಲ್ವಾ? ಈಗ ಮುಂದೆ ಒಂದು ಹೆಜ್ಜೆ ಇಡೋಣ. ಸಮ್ಮರಿ ಏನಪ್ಪ ಅಂದರೆ, ಇಫ್ ರೆಸಿಸ್ಟರ್ ಈಸ್ ಕನೆಕ್ಟೆಡ್ ಟು ಎ ಸಿ ಸೋರ್ಸ್, both voltage and current vary simultaneously, there is no phase difference, phase angle is 0 ಅಂತ ಅರ್ಥ. ಈಗ ಡಿರೈವೇಷನ್ ಕಡೆ ಬರೋಣ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಐ ಆರ್ ಎಮ್ ಎಸ್ ಕೇಳಿಸ್ಕೊಳ್ಳಿ. ಫಸ್ಟ್ ಪವರ್ ನಮಗೆಲ್ಲ ಗೊತ್ತಿರೋ ಥರ ಇಟ್ ಈಸ್ ವೋಲ್ಟೇಜ್ ಇಂಟು ಕರೆಂಟ್, ಹೌದಲ್ವಾ? ಇಲ್ಲಿ ಡಿ ಸಿ ಕರೆಂಟ್ ಆದರೆ ವಿ ಇಂಟು ಐ, ಆದರೆ ಎ ಸಿ ಬಂದುಬಿಟ್ಟು ವೇರಿಯಬಲ್ ಆಗಿರೋದ್ರಿಂದ ಓವರ್ ದಿ ಸೈಕಲ್, ಒಂದು ಸೈಕಲ್ ಎಷ್ಟು ಪವರ್ ಆಗಿದೆ, ಲಾಸ್ ಆಗಿದೆ ಅಂತ ಕಂಡುಹಿಡಿಬೇಕು ನಾವು. ಸೊ ಹಾಗಾಗಿ ಇದನ್ನು ಆವ್ರೇಜ್ ಪವರ್ ಲಾಸ್ ಅಂತ ಕರಿಬೇಕು. ಸೊ ನೀವಲ್ಲೊಂದು ಲೈನ್ ಬರೀಬೇಕು, ಏನಂತ? ದ ಆವ್ರೇಜ್ ಪವರ್ ಲಾಸ್ ಇನ್ ಸರ್ಕ್ಯೂಟ್ ಈಸ್ ಪಿ ಬಾರ್ ಈಸ್ ಈಕ್ವಲ್ ಟು ವಿ ಇಂಟು ಐ ವಿತ್ ಇನ್ ದಿಸ್ ಸಿಂಬಲ್. ಈ ಸಿಂಬಲ್ ಆವ್ರೇಜ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಸರಿ ಸರ್. ಈಸ್ ಈಕ್ವಲ್ ಟು ಆವ್ರೇಜ್ ಆಫ್ ವಿ ಬಂದು ಇದು, ಇವಾಗ ಇನ್ನು ಮುಂದೆ ಇದನ್ನು ನಾನು ವಿ ಅಂತ ಕರಿತೀನಿ ಅಂದಿದ್ದೀನಿ. ಇಟ್ ಈಸ್ ವಿ ಎಮ್ ಸೈನ್ ಒಮೆಗಾ ಟಿ ಇಂಟು ಐ. ಇಲ್ಲಿದೆ ನೋಡಿ ಐ, ಈಕ್ವೇಶನ್ ನಂಬರ್ 2, ಐ ಎಮ್ ಇಂಟು ಸೈನ್ ಒಮೆಗಾ ಟಿ. ಕೇಳಿಸ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ವಿ ಎಮ್ ಐ ಎಮ್ ಅನ್ನು ಹೊರಗಡೆ ತೆಗಿತೀನಿ. ವಿ ಎಮ್ ಐ ಎಮ್ ಅನ್ನು ಹೊರಗಡೆ ತೆಗೆದ್ರೆ ಒಳಗಡೆ ಸೈನ್ ಒಮೆಗಾ ಟಿ ಇಟ್ ಈಸ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಆಗುತ್ತೆ. ಗೊತ್ತಾಯ್ತಾ? ನಾವು ಟ್ರಿಗ್ನೋಮೆಟ್ರಿನಲ್ಲಿ ಪ್ರೂವ್ ಮಾಡ್ತೀವಿ ಏನಂತ ಬೇಕಾದ್ರೆ ಬರೀರಿ. ವಿ ನೋ ದಟ್ ಡೈರೆಕ್ಟಾಗಿ ಬರೆದ್ಬಿಡ್ಬೋದು. ಏನಂತ? ಆವ್ರೇಜ್ ಆಫ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಈಸ್ ಈಕ್ವಲ್ ಟು 1/2. ಇಂಟೆಗ್ರಲ್ ಆಫ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಓವರ್ ಒನ್ ಸೈಕಲ್ ಈಸ್ 1/2 ಅಂತ. ಇದನ್ನು ನಾವು ಪ್ರೂವ್ ಮಾಡಬೇಕಾ ಸರ್? ಬೇಡ, ಡೈರೆಕ್ಟಾಗಿ ಬರ್ಕೊಳ್ಳಿ. ದೇರ್ ಫೋರ್ ಪಿ ಬಾರ್ ಈಸ್ ಈಕ್ವಲ್ ಟು ವಿ ಎಮ್ ಐ ಎಮ್ ಹೋಲ್ ಥಿಂಗ್ ಮಲ್ಟಿಪ್ಲೈಡ್ ಬೈ 1/2 ಬರೀಬೋದಾ? 1/2. ಯಾಕೆ? ಸೈನ್ ಸ್ಕ್ವೇರ್ ಒಮೆಗಾ ಟಿ 1/2. ಇದನ್ನು ನಾನು ವಿ ಎಮ್ ಡಿವೈಡೆಡ್ ಬೈ √2 ಅಂತ ಬರಿತೀನಿ, ಇಂಟು ಐ ಎಮ್ ಡಿವೈಡೆಡ್ ಬೈ √2 ಅಂತ ಬರಿತೀನಿ. ಏನು ತೊಂದರೆ ಏನಾಗಲ್ಲ, ಯಾಕೆಂದರೆ 2 ಅನ್ನು ನಾನು √2 ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಅಲ್ಲಿಗೆ ಪಿ ಬಾರ್ ಈಸ್ ಈಕ್ವಲ್ ಟು ಇದಿಷ್ಟನ್ನು ಇವಾಗ ನಾನು ವಿ, ಕ್ಯಾಪಿಟಲ್ ವಿ ಆರ್ ಎಮ್ ಎಸ್ ಅಂತ ಬರಿತೀನಿ. ಇದನ್ನು ಕ್ಯಾಪಿಟಲ್ ಐ ಆರ್ ಎಮ್ ಎಸ್ ಅಂತ ಬರಿತೀನಿ. ಏನು? ವಿ ಆರ್ ಎಮ್ ಎಸ್ ಬಂದು ವಿ ಎಮ್ ಡಿವೈಡೆಡ್ ಬೈ √2ಗೆ ಸಬ್ಸ್ಟಿಟ್ಯೂಟ್. ಐ ಆರ್ ಎಮ್ ಎಸ್ ಬಂದು ಐ ಮ್ಯಾಕ್ಸಿಮಮ್ ಸ್ಮಾಲ್ ಐ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ √2 ಅದಕ್ಕೆ ಸಬ್ಸ್ಟಿಟ್ಯೂಟ್. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಆರ್ ಎಮ್ ಎಸ್ ವೋಲ್ಟೇಜ್, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಆರ್ ಎಮ್ ಎಸ್ ಕರೆಂಟ್. ಗೊತ್ತಾಯ್ತಾ? ಸೊ ಡಿರೈವೇಷನ್ ಅನ್ನು ಇನ್ನೊಮ್ಮೆ ಹೇಳಿ, ಆಲ್ಮೋಸ್ಟ್ ಮುಗಿದಂಗೆ ಡಿರೈವೇಷನ್ ಇನ್ನೊಮ್ಮೆ ಹೇಳ್ತೀನಿ. ಆವ್ರೇಜ್ ಪವರ್ ಲಾಸ್ ಇನ್ ರೆಸಿಸ್ಟರ್ ಸರ್ಕ್ಯೂಟ್ ಈಸ್ ವಿ ಇಂಟು ಐ, ವೇರ್ ವಿ ಈಸ್ ದಿಸ್ ಈಕ್ವೇಷನ್, ಐ ಈಸ್ ದಿಸ್ ಈಕ್ವೇಷನ್. Substitute for V and I and then take Vm and Im outside, you will have sin square omega t. Then sin square omega t average we can show, but not necessary to prove. Directly you can write it is 1/2. So P average is equal to Vm Im into 1/2. ಈ 1/2 ನಾನು √2 ಅಂತ ಬರೆದು ಈ ಥರ ಇಟ್ಟಿದ್ದೀನಿ. ಅಲ್ಲಿಗೆ ವಿ ಎಮ್ ಬೈ √2ನ ವಿ ಆರ್ ಎಮ್ ಎಸ್ ಅಂತ, ಐ ಎಮ್ ಬೈ √2ನ ಐ ಆರ್ ಎಮ್ ಎಸ್ ಅಂತ. ಅಲ್ಲಿಗೆ ವಿ ಆರ್ ಎಮ್ ಎಸ್ ಐ ಆರ್ ಎಮ್ ಎಸ್ ಈಸ್ ಈಕ್ವಲ್ ಟು ಪಿ ಬಾರ್.
ಈಗ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಸರ್ ಯಾಕೆ ಹಿಂಗೆ ಬರೆದ್ರಿ? ಆನ್ಸರ್ ಇದೆ ನೋಡಿ. ಇದು ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅಂದರೆ ಡಿ ಸಿ ಪವರ್ ಸಪ್ಲೈಗಳಲ್ಲಿ P = VI ಥರ ಕಾಣಿಸೋದಿಲ್ವಾ? ಕರೆಕ್ಟ್. ಏನಪ್ಪ ಅಂದರೆ ಡಿ ಸಿ ಸರ್ಕ್ಯೂಟ್ಸಲ್ಲಿ ಆಗಿರ್ತಕ್ಕಂಥ ಪವರ್ ಲಾಸಿನ ಫಾರ್ಮುಲಾ. ಸೊ ಕಿರ್ಚಾಫ್ ಲಾ, ಓಮ್ಸ್ ಲಾ, ಕರೆಂಟ್ ಎಲೆಕ್ಟ್ರಿಸಿಟಿ ಫಸ್ಟ್ ಚಾಪ್ಟರ್ಗೆ ಒಂದು ಸ್ವಲ್ಪ ವಾಪಸ್ ಹೋಗಿ ನೀವು ಆ ಥರ ಇಕ್ವೇಷನ್ಸನ್ನೆಲ್ಲ ರಿಕಾಲ್ ಮಾಡ್ತಾ ಇರಬೇಕು. ಕರೆಕ್ಟ್ ಸರ್, ಇದ್ರ ಮೇಲೆ ನಾವು ನ್ಯೂಮರಿಕಲ್ಸನ್ನು ಮಾಡಿದ್ದೀವಿ ಕಾಲೇಜಲ್ಲಿ. ಪವರ್ ಲಾಸ್ = V × I. ಆಮೇಲೆ ಪವರ್ ಲಾಸ್ ಯಾವ ಥರ ಆಗುತ್ತೆ? ಹೀಟ್ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಪವರ್ ಲಾಸ್ ಆಗುತ್ತೆ. ಸೊ P = VI ಥರನೇ P ಬಾರ್ = VRMS IRMS ಅಂದರೆ ನೋಡೋದಕ್ಕೆ ಸೇಮ್ ಟು ಸೇಮ್ ಇದೆ. ಒಂದೇ ವ್ಯತ್ಯಾಸ, V ಜಾಗಕ್ಕೆ VRMS, I ಜಾಗಕ್ಕೆ IRMS. ಡಿ ಸಿ ಸರ್ಕ್ಯೂಟಲ್ಲಿ ಐ ಏನು ಎಫೆಕ್ಟನ್ನು ಕೊಡ್ತಾ ಇತ್ತೋ ಎ ಸಿ ಸರ್ಕ್ಯೂಟಲ್ಲಿ IRMS ಆ ಎಫೆಕ್ಟನ್ನು ಕೊಡುತ್ತೆ ಅಂತ ಅರ್ಥ. ಹಾಗೆ ಡಿ ಸಿ ಸರ್ಕ್ಯೂಟಲ್ಲಿ ವಿ ಏನು ಪ್ರಾಪರ್ಟಿ ಹೊಂದಿತ್ತೋ, ಏನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ತಾಕತ್ತಿತ್ತೋ ಅದಕ್ಕೆ ಆ ಕೆಲಸ VRMS ಮಾಡುತ್ತೆ. ಸರ್ ಡಿ ಸಿ ಸರ್ಕ್ಯೂಟಲ್ಲಿ ಏನು ಮಾಡ್ತಾ ಇದ್ವು ಅವು? ಏನು ಮಾಡ್ತಿದ್ರಿ ಹೇಳಿ ನೋಡೋಣ? ಹೀಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ವು, ಹೀಟನ್ನು ಜನರೇಟ್ ಮಾಡ್ತಾ ಇದ್ವು. ಸೊ ಈಗ ನೋಡಪ್ಪ RMSನ ಡೆಫಿನೇಷನ್ ಬರುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸುಮ್ಮನೆ RMS ಅಂತ ಮೆನ್ಷನ್ ಮಾಡಿದ್ದೆ, ಡೆಫಿನೇಷನನ್ನು ಹೇಳಿರಲಿಲ್ಲ. ಈಗ ಹೇಳ್ತೀನಿ. RMS ಕರೆಂಟ್ ಈಸ್ ಈಕ್ವಲೆಂಟ್ ಟು DC current which produces heat in the DC circuit, same heat IRMS produce in AC circuit. AC circuit ಅಲ್ಲಿ IRMS, DC circuit ಅಲ್ಲಿ I ಅಷ್ಟೇನೆ. ಡಿ ಸಿ ಸರ್ಕ್ಯೂಟಲ್ಲಿ ಐ ಅನ್ನೋದು ಎಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತಿತ್ತೋ ಅಷ್ಟೇ ಹೀಟನ್ನು ಪ್ರೊಡ್ಯೂಸ್ ಮಾಡೋ ಕರೆಂಟನ್ನು ಎ ಸಿ ಸರ್ಕ್ಯೂಟಲ್ಲಿ IRMS ಅಂತ ಕರಿತೀವಿ. ಸೊ ಎ ಸಿ ಸರ್ಕ್ಯೂಟಲ್ಲಿ IRMS, ಇಟ್ ಈಸ್ ದಟ್ ಕರೆಂಟ್, IRMS ಈಸ್ ದಟ್ ಕರೆಂಟ್ ವಿಚ್ ಪ್ರೊಡ್ಯೂಸಸ್ ಸೇಮ್ ಅಮೌಂಟ್ ಆಫ್ ಹೀಟ್ ಇನ್ ಎ ಸಿ ಸರ್ಕ್ಯೂಟ್ ಆಸ್ ಪ್ರೊಡ್ಯೂಸ್ಡ್ ಇನ್ ಡಿ ಸಿ ಸರ್ಕ್ಯೂಟ್. ಈಗ ಡಿ ಸಿ ಸರ್ಕ್ಯೂಟಲ್ಲಿ 10 ಆಂಪೇರಿಂದ 100 ಜೌಲ್ ಹೀಟ್ ಬಂತು ಅಂತ ಇಟ್ಕೊಳ್ಳೋಣ. ಎ ಸಿ ಸರ್ಕ್ಯೂಟಲ್ಲಿ ಅಷ್ಟೇ 100 ಜೌಲ್ ಬರಬೇಕು ಅಂದರೆ, ಈಗ ಇದೇ ಸರ್ಕ್ಯೂಟಲ್ಲಿ 100 ಜೌಲ್ ಬರಬೇಕು ಅಂದರೆ ನಾನು ಎಷ್ಟು ಎ ಸಿ ಕರೆಂಟನ್ನು ಕಳಿಸ್ಬೇಕು? 2 ಆಂಪೇರಾ, 3 ಆಂಪೇರಾ, 4 ಆಂಪೇರಾ, 8 ಆಂಪೇರಾ ಅಥವಾ 10 ಕಳಿಸ್ಬೇಕಾ? ಎಷ್ಟಾರು ಕಳಿಸಿ. ಎಷ್ಟು ಕಳಿಸ್ತೀರೋ ಅದನ್ನು IRMS ಅಂತ ಕರಿಬೇಕು. ಸೊ ಈಗ ಮತ್ತೊಮ್ಮೆ ಡೆಫಿನೇಷನ್ ಹೇಳ್ತೀನಿ. IRMS ಈಸ್ ದಟ್ ಕರೆಂಟ್, ಆ ಕರೆಂಟ್ ಯಾವುದು? ವಿಚ್ ಕ್ಯಾನ್ ಪ್ರೊಡ್ಯೂಸ್ ಸೇಮ್ ಅಮೌಂಟ್ ಆಫ್ ಹೀಟ್ ಇನ್ ದ ಎ ಸಿ ಸರ್ಕ್ಯೂಟ್ ಆಸ್ ಪ್ರೊಡ್ಯೂಸ್ಡ್ ಇನ್ ದ ಡಿ ಸಿ ಸರ್ಕ್ಯೂಟ್ ಬೈ ಡಿ ಸಿ ಕರೆಂಟ್. ಸೊ ಡಿ ಸಿ ಕರೆಂಟ್ ಎಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಮರ್ಥ್ಯ ಇತ್ತೋ ಅಷ್ಟೇ ಹೀಟನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಎ ಸಿ ಕರೆಂಟನ್ನು RMS ಕರೆಂಟ್ ಅಂತ ಕರಿತೀವಿ. ಸೊ ಕೇಳ್ತಾರೆ ವಾಟ್ ಈಸ್ RMS ಕರೆಂಟ್, ಡಿಫೈನ್ RMS ಕರೆಂಟ್, ಗಿವ್ ದ ಎಕ್ಸ್ಪ್ರೆಷನ್ ಅಂತ. ಸೊ ಇಲ್ಲಿದೆ. ಆಮೇಲೆ ಕರೆಸ್ಪಾಂಡಿಂಗ್ ವೋಲ್ಟೇಜ್ ಬಂದುಬಿಟ್ಟು VRMS. ಆಮೇಲೆ ಮನೆಯಲ್ಲಿ ಏನು ನಾನು ಅವಾಗಲೇ ಬರೆದಿದ್ದಲ್ಲಿ ಹಿಂದಿನ ವಿಡಿಯೋದಲ್ಲಿ 220 ವೋಲ್ಟ್ ಅಂತ, ಅದು RMS ವ್ಯಾಲ್ಯೂ. 220 ವೋಲ್ಟ್ ಈಸ್ RMS ವ್ಯಾಲ್ಯೂ. 220 ವೋಲ್ಟ್ RMS ಆದರೆ ಆ್ಯಕ್ಚುಯಲ್ ಆಗಿರೋದು ಎಷ್ಟು? ಮತ್ತೆ VM = VRMS × √2. ದಟ್ ಈಸ್ 220 × √2. √2 ಅಂದರೆ 1.4 ಅಷ್ಟೇ ಇಟ್ಟಿರ್ತೀನಿ. ಇಟ್ ಈಸ್ ಮೋರ್ ದ್ಯಾನ್ 310 ಆರ್ 320 ಏನೋ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಿ. ಮೋರ್ ದ್ಯಾನ್ 310 ಬರುತ್ತೆ. ಅಂದರೆ 220 ನಾವು ಬರ್ದಿರೋದಕ್ಕಿಂತ ಲೈನಲ್ಲಿ, ಎ ಸಿ ಲೈನಲ್ಲಿ ಇನ್ನೂ ಜಾಸ್ತಿ ವೋಲ್ಟೇಜ್ ಇರುತ್ತೆ. ಸೊ ಎ ಸಿ ಕೇಬಲ್ಸ್ ಏನು ಮನೆ ಮುಂದೆ ಹಾಕಿರ್ತಾರಲ್ಲ, ಎ ಸಿ ಕೇಬಲ್ಸು ಇದು ಬೆಸ್ಕಾಮ್ನರೋ ಅಥವಾ ಎಲೆಕ್ಟ್ರಿಕ್ ಬೋರ್ಡ್ನರೋ, ಅದರಲ್ಲಿ ವೋಲ್ಟೇಜು ಪ್ರಿಂಟ್ ಮಾಡಿರೋದಕ್ಕಿಂತನೂ ಜಾಸ್ತಿ ಇರುತ್ತೆ. 220 ವೋಲ್ಟ್ ಅಂತ ಏನು ಮಾಡಿರ್ತಾರೋ ಅದು RMS ವ್ಯಾಲ್ಯೂ, ಬಟ್ ಫ್ಲೋ ಇರೋದು ಇಟ್ ಈಸ್ ಮೋರ್ ದ್ಯಾನ್ RMS ವ್ಯಾಲ್ಯೂ, ಇಟ್ ಈಸ್ ಪೀಕ್ ವ್ಯಾಲ್ಯೂ. ಸೊ ನೆನ್ಪಿಟ್ಕೊಳ್ಳಿ, RMS ಕರೆಂಟ್ ಅಂದರೆ, RMS ವೋಲ್ಟೇಜ್ ಅಂದರೆ ಅದು ನಮಗೆ ಕಾಣಿಸ್ತಕ್ಕಂಥ ವ್ಯಾಲ್ಯೂ ಅಲ್ಲ, ಬಳಕೆ ಮಾಡ್ಕೊಳ್ತಕ್ಕಂಥ ವ್ಯಾಲ್ಯೂ. ಕಾಣಿಸೋವಂಥ ವ್ಯಾಲ್ಯೂ ಬೇರೆನೇ ಇರುತ್ತೆ, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಸೊ ಹಂಗಾಗಿ ಎ ಸಿ ಕೇಬಲ್ ಸ್ವಲ್ಪ ಡೇಂಜರಸ್. ಅಲ್ಲಿ ಬರ್ದಿರೋ ವ್ಯಾಲ್ಯೂಗಿನ ಜಾಸ್ತಿ ವೋಲ್ಟೇಜ್ ಹರಿಯೋದ್ರಿಂದ ಶಾಕ್ ಜಾಸ್ತಿ ಹೊಡೆಯೋ ಚಾನ್ಸಸ್ ಇರುತ್ತೆ. ಇದು ಒಂದು ಡಿಸಡ್ವಾಂಟೇಜ್ನೇ ಎ ಸಿನಲ್ಲಿ. ಎ ಸಿ ಟ್ರಾನ್ಸ್ಮಿಷನ್ ಕೇಬಲ್ಸಲ್ಲಿ ಹೈ ವೋಲ್ಟೇಜ್ ಇರುತ್ತೆ. ಸೊ ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಸಣ್ಣ ವಿಡಿಯೋ, ಬರೀ ರೆಸಿಸ್ಟರ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು ರೆಸಿಸ್ಟರನ್ನು ತಗೊಂಡು ವೇವ್ ಪ್ಯಾಟ್ರನ್ನು, ಫೇಸರ್ ಡಯಾಗ್ರಾಮು, RMS ಎಕ್ಸ್ಪ್ರೆಷನ್ ಮತ್ತು RMSಗೆ ಡೆಫಿನೇಷನ್, ಇದು ಚೆನ್ನಾಗಿ ನಿಮಗೆ ಅರ್ಥ ಆಯಿತು ಅಂದರೆ ಮುಂದೆ ಬರ್ತಕ್ಕಂಥ ಕೆಪಾಸಿಟರ್ ಸರ್ಕ್ಯೂಟ್ ಇರ್ಬೋದು,
ಇಂಡಕ್ಟರ್ ಸರ್ಕ್ಯೂಟ್ ಇರ್ಬೋದು ಅಥವಾ ಎಲ್ ಸಿ ಆರ್ ಸರ್ಕ್ಯೂಟ್ ಇರ್ಬೋದು, ಅಲ್ಲಿ ಏನು ಕಷ್ಟನೇ ಅನಿಸೋದಿಲ್ಲ, ಸ್ಮೂತಾಗಿ ಫ್ಲೋ ಆಗ್ತಾ ಹೋಗುತ್ತೆ. ಐ ಹೋಪ್ ಯು ವಿಲ್ ಎಂಜಾಯ್ ಮೈ ವಿಡಿಯೋಸ್, ಯು ವಿಲ್ ಎಂಜಾಯ್ ಮೈ ಟೀಚಿಂಗ್. ಐ ಹೋಪ್ ಯು ವಿಲ್ ಬಿ ದೇರ್ ವಿತ್ ಮೀ ಇನ್ ಮೈ ಜರ್ನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ. ಓಕೆ, ಇನ್ನು ಸ್ವಲ್ಪ ದಿನದಲ್ಲಿ ನಾನು CET ಕೂಡ ಸ್ಟಾರ್ಟ್ ಮಾಡ್ತೀನಿ. ಮೇ ಬಿ ಇನ್ ಅನದರ್ 10-15 days ಐ ವಿಲ್ ಸ್ಟಾರ್ಟ್ ದ CET ಆಲ್ಸೋ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.